ಹಾಯ್ ಸ್ನೇಹಿತರೆ ಕೇರಳದ ತ್ರಿಶೂರ್ನಲ್ಲಿ 1986ರ ಜೂನ್ 6ರಂದು ಜನಿಸಿದ ಕಾರ್ತಿಕಾ ಮೇನನ್ ಎಂಬ ಪುಟ್ಟ ಹುಡುಗಿಗೆ ಬಾಲ್ಯದಿಂದಲೂ ಬಣ್ಣದ ಪ್ರಪಂಚದತ್ತ ಒಂದು ತೀವ್ರ ಆಕರ್ಷಣೆ. ಛಾಯಾಗ್ರಾಹಕ ಘಂಟಾಧರನ್ ಮತ್ತು ಪುಷ್ಪ ದಂಪತಿಯ ಮಗಳಾಗಿದ್ದ ಈಕೆಗೆ ಚಿತ್ರರಂಗ ಹೊಸದೇನೂ ಆಗಿರಲಿಲ್ಲ. ಬಾಲ್ಯದಲ್ಲಿ ಟಿವಿಯಲ್ಲಿ ನಟಿ ಮಂಜು ವಾರಿಯರ್ ಅವರ ನಟನೆಯನ್ನು ನೋಡುತ್ತಾ ನಾನು ಎಂದಕ್ಕಾದರೂ ಇವರಂತೆ ದೊಡ್ಡ ನಟಿಯಾಗಬೇಕು ಎಂದು ಕನಸು ಕಾಣುತ್ತಿದ್ದವಳು. ಆ ಕನಸು ಎಷ್ಟು ಬೇಗ ನನಸಾಯಿತು ಎಂದರೆ ಆಕೆಗೆ ಕೇವಲ 16 ವರ್ಷ ವಯಸ್ಸಾಗಿದ್ದಾಗ, ಅಂದರೆ 2002ರಲ್ಲಿ ಮಲಯಾಳಂನ ನಮ್ಮಲ್ ಎಂಬ ಚಿತ್ರದಲ್ಲಿ ನಟಿಸುವ ಸುವರ್ಣಾವಕಾಶ ಒಲಿದು ಬಂತು. ಈ ಚಿತ್ರಕ್ಕಾಗಿ ಕಾರ್ತಿಕಾ ಎಂಬ ತಮ್ಮ ಮೂಲ ಹೆಸರನ್ನು ಭಾವನ ಎಂದು ಬದಲಾಯಿಸಿಕೊಂಡರು. ನಮ್ಮಲ್ ಚಿತ್ರದಲ್ಲಿನ ಅವರ ಸರಳ ಹಾಗೂ ಜೀವಂತ ನಟನೆಗೆ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಕೊಡುತ್ತೆ. ಅಲ್ಲಿಂದ ಆರಂಭವಾದ ಭಾವನಾ ಅವರ ಪಯಣ ಹಿಂತಿರುಗಿ ನೋಡಲೇ ಇಲ್ಲ. ಸ್ನೇಹಿತರ ಅತಿ ಸಣ್ಣ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ಟ ಭಾವನಾ ಮಲಯಾಳಂ ಮಾತ್ರವಲ್ಲದೆ ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಾದ ತಮಿಳು, ತೆಲುಗು ಮತ್ತು ಕನ್ನಡ ಚಿತ್ರರಂಗಗಳು ಕೂಡ ತಮ್ಮ ಛಾಪು ಮೂಡಿಸಿದರು. ಕನ್ನಡದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಜಾಕಿ, ಕಿಚ್ಚ ಸುದೀಪ್ ಜೊತೆ ವಿಷ್ಣುವರ್ಧನ ಮತ್ತು ಸೂಪರ್ ಹಿಟ್ ಚೌಕ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ನೆಚ್ಚಿನ ನಟಿಯಾದರು. 2017ರ ವೇಳೆಗೆ ಅವರು ದಕ್ಷಿಣ ಭಾರತದ 4 ಭಾಷೆಗಳಲ್ಲೂ ಸೇರಿ ಸುಮಾರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಹಿರಿಯ ಹಾಗೂ ಕಿರಿಯ ಸೂಪರ್ ಸ್ಟಾರ್ಗಳ ಜೊತೆ ತೆರೆ ಹಂಚಿಕೊಂಡ ಉನ್ನತ ಮಟ್ಟದ ನಟಿಯಾಗಿ ಬೆಳೆದಿರುತ್ತಾರೆ. ವೃತ್ತಿ ಜೀವನ ಯಶಸ್ಸಿನ ತುದಿಯಲ್ಲಿದ್ದಾಗ ಅವರ ಕೈಯಲ್ಲಿ 7ಕ್ಕೂ ಹೆಚ್ಚು ದೊಡ್ಡ ಬಜೆಟ್ ಸಿನಿಮಾಗಳಿದ್ದವು. ಆದರೆ ಇದೇ ಯಶಸ್ಸು ಮತ್ತು ಅವರ ಸ್ವಾಭಿಮಾನಿ ವ್ಯಕ್ತಿತ್ವವೇ ಅವರ ಜೀವನದ ಅತ್ಯಂತ ದೊಡ್ಡ ದುರಂತಕ್ಕೆ ಕಾರಣವಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಅಂದು 2017ರ ಫೆಬ್ರವರಿ 17ರ ಆ ಒಂದು ಕಪ್ಪು ರಾತ್ರಿ ಕೇರಳದ ಕೊಚ್ಚಿ ನಗರದಲ್ಲಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಅಧ್ಯಾಯವಾಗಿ ದಾಖಲಾಗಿ ಹೋಗುತ್ತೆ. ತ್ರಿಶೂರ್ನಿಂದ ಕೊಚ್ಚಿಗೆ ತಮ್ಮ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಭಾವನಾ ಶೂಟಿಂಗ್ ಒಂದರ ಡಬ್ಬಿಂಗ್ ಮುಗಿಸಿ ಮನೆಗೆ ತಲುಪುವ ಆತುರದಲ್ಲಿ ಇರ್ತಾರೆ. ರಾತ್ರಿ ಸುಮಾರು 9:30ರ ಸಮಯ. ರಸ್ತೆಯಲ್ಲಿ ಸಂಚಾರ ಕಡಿಮೆಯಾಗುತ್ತಾ ಬಂದಂತೆ ಅವರ ಕಾರನ್ನು ಮತ್ತೊಂದು ವಾಹನ ಸದ್ದಿಲ್ಲದೆ ಹಿಂಬಾಲಿಸುತ್ತಿತ್ತು. ಕೊಚ್ಚಿ ವಿಮಾನ ನಿಲ್ದಾಣದ ಹತ್ತಿರದ ಒಂದು ನಿರ್ಜನ ಪ್ರದೇಶಕ್ಕೆ ತಲುಪುತ್ತಿದ್ದಂತೆ ಆ ಅಪರಿಚಿತ ವಾಹನ ಭಾವನಾರ ಕಾರಿಗೆ ದಿಢೀರನೆ ಅಡ್ಡಲಾಗಿ ನಿಂತು ಬಿಡುತ್ತೆ. ಕತ್ತಲಲ್ಲಿ ಮುಖಕ್ಕೆ ಮುಸುಕು ಧರಿಸಿದ್ದ ಕೆಲ ದುಷ್ಕರ್ಮಿಗಳು ಹೊರಬಂದು ಕಾರಿನ ಗ್ಲಾಸ್ಗಳನ್ನು ಒಡೆದು ಒಳನುಗ್ಗಿದ್ರು. ಚಾಲಕನನ್ನು ಬೆದರಿಸಿ ಓಡಿಸಿದ ಆ ದಗಾಕೋರರು ಚಲಿಸುತ್ತಿದ್ದ ಕಾರಿನಲ್ಲೇ ಸುಮಾರು 2 ಗಂಟೆಗಳ ಕಾಲ ನಟಿ ಭಾವನಾ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಾರೆ. ಅಷ್ಟಕ್ಕೆ ಮುಗಿಯಲಿಲ್ಲ. ಆ ಇಡೀ ಕೃತ್ಯವನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಈ ವಿಚಾರವನ್ನು ಎಲ್ಲಿಯಾದರೂ ಬಾಯ್ಬಿಟ್ರೆ ಈ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತೇವೆ ಎಂದು ಭೀಕರವಾಗಿ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ. ಸಾಮಾನ್ಯವಾಗಿ ಇಂಥ ಆಘಾತಕಾರಿ ಘಟನೆ ನಡೆದಾಗ ಯಾವುದೇ ಮಹಿಳೆ ಕಂಗಾಲಾಗಿ ಮೌನಕ್ಕೆ ಶರಣಾಗುವುದು ಸಹಜ. ಆದರೆ ಭಾವನಾ ರಾತ್ರಿ ಧೈರ್ಯಗೆಡಲೇ ಇಲ್ಲ. ದೌರ್ಜನ್ಯ ಎಸಗಿ ದುಷ್ಕರ್ಮಿಗಳು ಪರಾರಿಯಾದ ತಕ್ಷಣವೇ ಅವರು ಮಲಯಾಳಂ ಚಿತ್ರರಂಗದ ಹಿರಿಯ ನಟ ಮತ್ತು ನಿರ್ದೇಶಕ ಮೋಹನ್ ಲಾಲ್ ಅವರ ಮನೆಗೆ ತೆರಳಿ ನಡೆದ ದಾರುಣ ಕಥೆಯನ್ನು ಎಳೆಯಾಗಿ ಹೇಳ್ತಾರೆ. ಮೋಹನ್ ಲಾಲ್ ನೀಡಿದ ಧೈರ್ಯದ ಬೆಂಬಲದೊಂದಿಗೆ ಅದೇ ರಾತ್ರಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ನೀಡ್ತಾರೆ. ಈ ದೌರ್ಜನ್ಯದ ವೇಳೆ ಭಾವನಾ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಒಬ್ಬ ದುಷ್ಕರ್ಮಿಯ ಮುಸುಕನ್ನು ಎಳೆದಿದ್ರು. ಆ ಕ್ಷಣದಲ್ಲಿ ಅವರಿಗೆ ಕಂಡದ್ದು ತಮಗೆ ಚಿರಪರಿಚಿತನಾಗಿದ್ದ, ಈ ಹಿಂದೆ ತಮಗೆ ಕಾರು ಚಾಲಕನಾಗಿ ಕೆಲಸ ಮಾಡಿದ ಪಲ್ಸರ್ ಸುನಿ. ಈ ಸುಳಿವೇ ಪೊಲೀಸರಿಗೆ ತನಿಖೆ ಪ್ರಾರಂಭಿಸಲು ಒಂದು ದೊಡ್ಡ ದಾರಿಯಾಯಿತು. ಕೆಲವೇ ದಿನಗಳಲ್ಲಿ ಪೊಲೀಸರು ಪಲ್ಸರ್ ಸುನಿಯನ್ನು ಬಂಧಿಸ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಇದೊಂದು ಕೇವಲ ರಸ್ತೆ ಬದಿಯ ಕ್ರಿಮಿನಲ್ಗಳು ಮಾಡಿದ ಅಪರಾಧವಾಗಿರಲಿಲ್ಲ. ಇದರ ಹಿಂದೆ ಸ್ಯಾಂಡಲ್ವುಡ್ ಅಥವಾ ಮಾಲಿವುಡ್ಗಳನ್ನು ನಡಗಿಸುವಂಥ ಬೃಹತ್ ಸಂಚೊಂದು ಅಡಗಿತ್ತು. ಈ ಸಂಚಿನ ಮೂಲ ಹುಡುಕುತ್ತಾ ಹೋದರೆ ಅದು ತಲುಪಿದ್ದೋ ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್, ಜನಪ್ರಿಯ ನಾಯಕನ್ ಎಂದೇ ಖ್ಯಾತನಾಗಿದ್ದ ನಟ ದಿಲೀಪ್ ಅವರ ಮನೆ ಬಾಗಿಲಿಗೆ. ದಿಲೀಪ್ ಮತ್ತು ಭಾವನ ಮಧ್ಯೆ ಹಳೆಯದೊಂದು ವೈಯಕ್ತಿಕ ದ್ವೇಷವಿತ್ತು. ದಿಲೀಪ್ ಈ ಹಿಂದೆ ನಟಿ ಮಂಜು ವಾರಿಯರ್ ಅವರನ್ನು ಮದುವೆಯಾಗಿದ್ದರು. ಆದರೆ 2015ರ ಸುಮಾರಿಗೆ ದಿಲೀಪ್ ಮತ್ತೊಬ್ಬ ನಟಿ ಕಾವ್ಯ ಮಾಧವನ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆಂಬ ವಿಚಾರ ಹೊರಬಿತ್ತು. ಭಾವನಾ ಮತ್ತು ಮಂಜು ವಾರಿಯರ್ ಅತ್ಯಂತ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು. ದಿಲೀಪರ ಈ ರಹಸ್ಯ ಪ್ರೇಮ ಪ್ರಕರಣವನ್ನು ಭಾವನಾನೇ ಮಂಜು ಅವರಿಗೆ ತಿಳಿಸಿದ್ರು ಎನ್ನಲಾಗಿದೆ. ಇದರಿಂದಾಗಿ ದಿಲೀಪ್ ಮತ್ತು ಮಂಜು ದಾಂಪತ್ಯ ಮುರಿದು ಬೀಳುತ್ತೆ. ವಿಚ್ಛೇದನದಲ್ಲಿ ಅಂತ್ಯವಾಗುತ್ತೆ. ತನ್ನ ಸುಖಿ ಸಂಸಾರ ಹಾಳಾಗಲು ಭಾವನಳೇ ಕಾರಣ ಎಂದು ಕರುಬಿದ್ದ ದಿಲೀಪ್ ಆಕೆಯ ವಿರುದ್ಧ ತೀವ್ರ ದ್ವೇಷ ಬೆಳೆಸಿಕೊಂಡಿದ್ರು. ಮೊದಲು ಭಾವನರಿಗೆ
ಮಲಯಾಳಂ ಸಿನಿಮಾಗಳಲ್ಲಿ ಅವಕಾಶ ಸಿಗದಂತೆ ಮಾಡಲು ಯತ್ನಿಸ್ತಾರೆ. ಆದರೆ ಭಾವನ ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆತನಿಗೆ ಆಕೆಯನ್ನು ವೃತ್ತಿಪರವಾಗಿ ತುಳಿಯಲು ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಆಕೆಯ ಚಾರಿತ್ರವನ್ನು ಸಮಾಜದಲ್ಲಿ ಶಾಶ್ವತವಾಗಿ ಹಾನಿಗೊಳಿಸಬೇಕು, ಆಕೆಯನ್ನು ಸದಾಕಾಲ ಭೀತಿಯಲ್ಲಿಡಬೇಕು ಎಂಬ ಕೀಳು ಆಲೋಚನೆಯಿಂದ ನಟ ದಿಲೀಪ್ ಕ್ರಿಮಿನಲ್ ಪಲ್ಸರ್ ಸುನಿಗೆ 1.5 ಕೋಟಿ ರೂಪಾಯಿ ಸುಪಾರಿ ನೀಡಿ ಈ ಭೀಕರ ಕೃತ್ಯಕ್ಕೆ ಯೋಜನೆಯನ್ನು ರೂಪಿಸ್ತಾರೆ. ಜೈಲಿನಲ್ಲಿದ್ದ ಪಲ್ಸರ್ ಸುನಿ ತನ್ನ ಸಹ ಕೈದಿಯ ಬಳಿ ಈ ವಿಚಾರವನ್ನು ಬಾಯ್ಬಿಟ್ಟಾಗ ಪೊಲೀಸರಿಗೆ ನಟ ದಿಲೀಪ್ನ ನಿಜವಾದ ಕರಾಳ ಮುಖ ಬಯಲಾಗುತ್ತೆ. 2017 ಜುಲೈ 10 ಕೇರಳ ಪೊಲೀಸರು ಇಡೀ ಭಾರತೀಯ ಚಿತ್ರರಂಗವೇ ಬೆಚ್ಚಿ ಬೀಳಿಸುವಂತೆ ಸೂಪರ್ ಸ್ಟಾರ್ ದಿಲೀಪ್ನನ್ನು ಮುಖ್ಯ ಸಂಚುಕೋರ ಆರೋಪಿ 8 ಎಂದು ಬಂಧಿಸಿ ಜೈಲಿಗೆ ಹಾಕ್ತಾರೆ. ಸುಮಾರು 85 ದಿನಗಳ ಕಾಲ ಜೈಲಿನಲ್ಲಿದ್ದ ದಿಲೀಪ್ ನಂತರ ಜಾಮೀನಿನ ಮೇಲೆ ಹೊರಬರ್ತಾರೆ. ಆತನ ಸಿನಿ ವೃತ್ತಿ ಜೀವನ ಮತ್ತು ಗೌರವ ಧೂಳಿಪಟವಾಗುತ್ತೆ. ಇತ್ತ ಭಾವನ ಅವರ ಜೀವನದಲ್ಲೂ ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ಆದರೆ ಅವರ ಕೈ ಹಿಡಿಯಲು ನಿಶ್ಚಯಿಸಿದ ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ನವೀನ್ ಈ ಯಾವುದೇ ಘಟನೆಯಿಂದ ಹಿಂದೆ ಸರಿಯದೆ ಭಾವನೆಗೆ ಬೆನ್ನೆಲುಬಾಗಿ ನಿಂತು 2018 ಮದುವೆ ಆಗ್ತಾರೆ. ಈ ಘಟನೆಯಿಂದ ತೀವ್ರ ಖಿನ್ನತೆಗೊಳಗಾಗಿ ಕೆಲ ವರ್ಷಗಳ ಕಾಲ ಸಿನಿಮಾಗಳಿಂದ ದೂರವಿದ್ದ ಭಾವನ ನಂತರ ನಾನು ಸಂತ್ರಸ್ತೆಯಲ್ಲ, ಹೋರಾಟಗಾರ್ತಿ ಎಂದು ಸಾರುತ್ತಾ ಮತ್ತೆ ಬಣ್ಣದ ಲೋಕಕ್ಕೆ ಮರಳುತ್ತಾರೆ. ಕೇರಳ ಚಿತ್ರರಂಗದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಹೇಮಾ ಕಮಿಟಿ ರಚನೆಯಾಗಲು ಭಾವನರ ಈ ಧೈರ್ಯದ ಹೋರಾಟವೇ ಮೂಲ ಪ್ರೇರಣೆ ಆಯಿತು. ಸೊ ಕೋರ್ಟ್ನಲ್ಲಿ ಇಂದಿಗೂ ವಿಚಾರಣೆಗಳು ನಡೆಯುತ್ತಿದ್ದು ತನಗೆ ಕಷ್ಟ ತಂದೊಡ್ಡಿದ್ದ ಸಮಾಜದ ಪ್ರಭಾವಿ ಶಕ್ತಿಯ ವಿರುದ್ಧ ಭಾವನ ಇಂದಿಗೂ ನ್ಯಾಯಕ್ಕಾಗಿ ದಿಟ್ಟವಾಗಿ ಹೋರಾಡುತ್ತಿದ್ದಾರೆ. ಎರಡು ಜಡೆಯನ್ನು ಎಳೆದು ಸೊ ಸ್ನೇಹಿತರೆ, ನೆನ್ನೆ ಬಿದ್ದ ಮಳೆಯ ನೀರು ಇವತ್ತು ಒಣಗಿ ಹೋಗ್ಬೋದು, ಆದರೆ ಮನಸ್ಸಿಗೆ ಬಿದ್ದ ಕಾಯದ ಕಲೆಗಳು ಆಯಸ್ಸು ಪೂರ್ತಿ ಉರಿಯುತ್ತಲೇ ಇರ್ತವೆ. ಭಾವನ ಅವರ ಜೀವನದಲ್ಲಿ ನಡೆದ ಆ ಕಪ್ಪು ರಾತ್ರಿ ಕೇವಲ ಒಬ್ಬ ನಟಿಯ ಮೇಲಾದ ದೌರ್ಜನ್ಯವಾಗಿರಲಿಲ್ಲ, ಅದು ಒಬ್ಬ ಹೆಣ್ಣಿನ ಆತ್ಮಗೌರವದ ಮೇಲಾದ ಅತಿ ದೊಡ್ಡ ಹಲ್ಲೆಯಾಗಿತ್ತು. ತಾನು ಪ್ರೀತಿಸಿದ ಬಣ್ಣದ ಲೋಕವೇ ತನ್ನ ಬೆನ್ನಿಗೆ ಚೂರಿ ಹಾಕಿದ್ದಾಗ, ತನಗೆ ಅನ್ಯಾಯವಾದಾಗ, ಸಮಾಜ ಆಕೆಯನ್ನು ಅಪರಾಧಿಯಂತೆ ನೋಡಲು ಹೊರಟಾಗ ಆಕೆ ಅನುಭವಿಸಿದ ಯಾತನೆ, ನರಕ ಯಾತನೆಗೆ ಯಾವುದೇ ಪದಗಳ ಬೆಲೆ ಸಾಲದು. ಸೊ ಸ್ನೇಹಿತರೆ, ಎಷ್ಟೋ ಜನ ಇಂಥ ಪರಿಸ್ಥಿತಿಯಲ್ಲಿ ಧೃತಿಗೆಟ್ಟು ತಮ್ಮದೇ ಕೋಣೆಯ ಕತ್ತಲಲ್ಲಿ ಜೀವವನ್ನೇ ಕೊನೆಗೊಳಿಸಿಕೊಂಡು ಬಿಡುತ್ತಿದ್ದರು. ಆದರೆ ಭಾವನ ಸೋಲಲಿಲ್ಲ. ಆಕೆ ತನ್ನ ಕಣ್ಣೀರನ್ನು ಆಯುಧವನ್ನಾಗಿ ಮಾಡಿಕೊಂಡ್ಳು. ನಾನು ಸಂತ್ರಸ್ತೆಯಲ್ಲ, ನಾನು ಧೈರ್ಯಶಾಲಿ ಹೋರಾಟಗಾರ್ತಿ ಎಂದು ಜಗತ್ತಿನೆದುರು ಎದೆ ನಿಮಿರಿ ನಿಂತಾಗ ಇಡೀ ಭಾರತೀಯ ಚಿತ್ರರಂಗವೇ ಆಕೆ ಧೈರ್ಯಕ್ಕೆ ತಲೆಬಾಗಿತ್ತು. ತನಗೆ ಕತ್ತಲು ಮೆತ್ತಿದ ಅದೇ ಸಮಾಜಕ್ಕೆ ತನ್ನ ಬೆಳಕಿನಿಂದ ಉತ್ತರ ನೀಡಿದಳು. ಇಂದು ಆಕೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಧೈರ್ಯದ ಸಂಕೇತ. ಸೊ ನ್ಯಾಯಾಲಯದ ಬಾಗಿಲಿನಲ್ಲಿ ನ್ಯಾಯದ ತೀರ್ಪು ನಾಳೆ ಬರ್ಬೋದು, ಇಲ್ಲವೇ ತಡವಾಗಬಹುದು. ಆದರೆ ಕಾಲದ ನ್ಯಾಯಪೀಠದಲ್ಲಿ ಆಕೆ ಈಗಾಗಲೇ ಗೆದ್ದು ಬಿಟ್ಟಿದ್ದಾಳೆ. ಹೆಣ್ಣು ಎಂದರೆ ಕೇವಲ ಅಬಲೆಯಲ್ಲ, ಆಕೆಗೆ ನೋವಾದರೆ ಆಕೆ ಮಹಾಕಾಳಿಯಾಗಬಲ್ಲಳು ಎಂಬುದಕ್ಕೆ ಭಾವನ ಜೀವಂತ ಸಾಕ್ಷಿ. ಸೊ ಸ್ನೇಹಿತರೆ, ಇದಾಗಿತ್ತು ಭಾವನ ನಡುವೆ ನಡೆದಂಥ ಒಂದು ಇನ್ಸಿಡೆಂಟ್ನ ಸ್ಟೋರಿ. ಸೊ ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಥವಾ ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿ ಲೈಫ್ ಸ್ಟೋರಿ ವಿಡಿಯೋಗಳು ಬೇಕು ಅಂದರೆ ಯಾವ ಟಾಪಿಕ್ ಮೇಲೆ ಬೇಕು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮಿಸ್ ಮಾಡದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.